ಇದೀಗ ಕೀರ್ತಿಯ ಎಂಟ್ರಿ ಆಗಿದೆ. ಕೀರ್ತಿ ಪಾತ್ರ ಮತ್ತೊಮ್ಮೆ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದ್ರೆ ಕೀರ್ತಿ ಪಾತ್ರ ಮುಗಿಸಿದ್ದ ಈ ಒಂದು ಕಾವೇರಿ. ಈಗ ಸದ್ಯಕ್ಕೆ ಕಾವೇರಿ ಕಂಪ್ಲೀಟ್ ಆಗಿ ಭಯದಲ್ಲಿದ್ದಾಳೆ. ಜೊತೆಗೆ ಗಂಗಾ ಬೇರೆ ಎದುರಿಸಕ್ಕೆ ಶುರು ಮಾಡಿದ್ದಾಳೆ. ಯಾಕೆಂದ್ರೆ ಕೀರ್ತಿಯ ಒಂದು ಶಬ್ದ ಬರುವುದು, ಗೆಜ್ಜೆ ಶಬ್ದ ಎಲ್ಲವೂ ಕೂಡ ಅನುಭವ ಆಗ್ತಾ ಇದೆ ಕಾವೇರಿಗೆ ಮತ್ತೆ ಗಂಗಾಗೆ. ಸೊ ಈ ಒಂದು ವಿಚಾರವಾಗಿ ಇದೀಗ ಗಂಗಾ ಕಂಪ್ಲೀಟ್ ಆಗಿ ಭಯಗೊಂಡಿದ್ದಾಳೆ. ಇದೇ ಒಂದು ವಿಚಾರವಾಗಿ ಮನೆಯವರೆಲ್ಲರಿಗೂ ಕೂಡ ತಿಳಿಸೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. ಕೀರ್ತಿ ಇದೀಗ ದೆವ್ವಾಗಿ ಮನೆಗೆ ಬಂದಿದ್ದಾಳೆ, ಲಕ್ಷ್ಮಿ ಮೈ ಮೇಲೆ ಸೇರ್ಕೊಂಡಿದ್ದಾಳೆ ಅಂತ. ಕಾವೇರಿಗಂತೂ ನೆಮ್ಮದಿನೇ ಇಲ್ಲ. ಯಾಕೆಂದ್ರೆ ಕಾವೇರಿ ಕೀರ್ತಿನ ಮುಗಿಸಿ ಆರಾಮಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ಲು. ಆದ್ರೆ ಇದೀಗ ಹೊಸ ಅಧ್ಯಾಯ ಕೀರ್ತಿದು ಶುರುವಾಗಿದೆ. ಕೀರ್ತಿ ಇದೀಗ ಕಂಬ್ಯಾಕ್ ಮಾಡಿರುವುದು ತುಂಬಾ ಜನರಿಗೆ ಇಷ್ಟ ಆಗಿದೆ. ಯಾಕೆಂದ್ರೆ ಕೀರ್ತಿ ಪಾತ್ರ ಅಷ್ಟು ಚೆನ್ನಾಗಿತ್ತು. ಆರಂಭದಿಂದಲೂ ಕೂಡ ಅಷ್ಟೇನೆ ವೈಷ್ಣವ್ ಜೊತೆಗೆ ಕೀರ್ತಿ ಪಾತ್ರ ಸ್ಟಾರ್ಟ್ ಆಗಿದ್ದು. ಆದ್ರೆ ಇದೀಗ ಏಕಾಏಕಿ ಧಾರಾವಾಹಿಯಲ್ಲಿ ಒಂದು ಕೀರ್ತಿ ಪಾತ್ರ ಎಂಡ್ ಆಗೋಯ್ತು ಅಂತ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಿದ್ರು. ಒಂದು ವಿಲನ್ ಶೇಡ್ ಪಾತ್ರ ಪ್ಲೇ ಮಾಡಿದ್ರು ಕೂಡ ಕೀರ್ತಿನ ಜನರು ಒಂದು ಪಾತ್ರ ಮುಕ್ತಾಯವಾದ ಮೇಲೆ ಇಷ್ಟಪಡೋಕೆ ಶುರು ಮಾಡಿದ್ರು, ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಸೊ ಹೀಗಾಗಿ ಕೀರ್ತಿ ಪಾತ್ರ ಮತ್ತೊಮ್ಮೆ ವಾಪಸ್ ಕಮ್ ಬ್ಯಾಕ್ ಮಾಡಲಿ ಅಂತ ಎಲ್ಲರೂ ಕೂಡ ಕೇಳ್ಕೊತಾ ಇದ್ರು. ಅದೇ ರೀತಿಯ ಒಂದು ಟ್ವಿಸ್ಟ್ ಇದೀಗ ಬರುತ್ತಿದ್ದು ಅದ್ಭುತವಾದಂಥ ಎಂಟ್ರಿ ಸಿಕ್ಕಿದೆ ಕೀರ್ತಿಗೆ. ಕೀರ್ತಿಯ ಒಂದು ಎಂಟ್ರಿ ಸಿಗಬಡೆ ಸೂಪರ್ ಆಗಿದೆ. ಒಂದು ನಾಗವಲ್ಲಿಯ ರೀತಿನೇ ಕಾಣಿಸ್ಕೊತಾ ಇದ್ದಾರೆ. ಸೊ ಅದ್ಭುತ ಕಾಸ್ಟ್ಯೂಮ್ನಲ್ಲಿಯೂ ಕೂಡ ರಾತ್ರಿ ಹೊತ್ತು ಕಾಣಿಸ್ಕೊಳ್ಳೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಕಾವೇರಿಗೆ ಭಯ ಕೂಡ ಶುರುವಾಗಿದೆ. ಜೊತೆಗೆ ಲಕ್ಷ್ಮಿ ಕೂಡ ಈಗ ಬೇರೆ ರೀತಿ ಬದಲಾಗಿರುವ ರೀತಿ ನಡೆಸುತ್ತಿರುವುದು ನಿಜಕ್ಕೂ ಕೂಡ ಸಿಗಬಡೆ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೂ ಕೂಡ ಇಷ್ಟವಾಗ್ತಿದೆಯಾ? ಸೊ ಕೀರ್ತಿ ಪಾತ್ರ ಬಂದಿದ್ದು ವಾಪಸ್ ಎಲ್ರಿಗೂ ಕೂಡ ಖುಷಿ ತರಿಸಿದೆ. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತ.